ನೋಡ್ರಿ ಯಾರು ಬಿದ್ದಾರೆ. ರೈಲ್ ಫ್ಯಾನ್ಸ್ ಫೇವ್ರೇಟ್ ಮತ್ತು ಜರ್ನಿ ಲವರ್ಸ್ ಫೇವ್ರೇಟ್. ನೆಕ್ಸ್ಟ್ ಸ್ಟಾಪ್ ಐತ್ರಿ ನಮ್ದು ವೈಟ್ ಫೀಲ್ಡ್. ವೈಟ್ ಫೀಲ್ಡ್ಗೂ ಫುಲ್ ರಶ್ ಆದ ನೋಡ್ರಿ. ಡಿನ್ನರ್ ಕಾಂಬೋ ಐತಿ, ಇಲ್ಲಿ ನಿಮಗೆ ಚೈನೀಸ್ ಕಾಂಬೋ, ಪರೋಟ ಕುರ್ಮಾದ ಟೇಸ್ಟ್ ಐತಿ. ಎಲ್ಲೋ ಗದ್ದೆ ಉಂಟಾಗ ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಟೈಟಲ್ಲ ತಮ್ಮನೇಲಿ ನೋಡ್ಕೊಂಡು ಹಿಡ್ದಿರ್ತೀರಿ ಯಾವ ವಿಡಿಯೋ ಅಂತಂತೇಳಿ. ಹೌದ್ರಿ, ಹೊಸ ಸೀರೀಸ್ ಸ್ಟಾರ್ಟ್ ಮಾಡಕ್ಕೆ ಹೊಂಟೇವಿ. ನಾನೀಗ ಅದೀನಿ ಯಾವುದೋ ಒಂದು ಏರಿಯಾದಾಗ ಅದೀನಿ, ಬ್ಯಾಡಿದೆ. ನಾನೀಗ ಹೊಂಟೀನಿ ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನ್ಗೆ. ಟೈಟಲ್ ತಮ್ಮನೇಲಿ ನೋಡ್ಕೊಂಡು ಹಿಡ್ದಿರ್ತೀರಿ ಯಾವ ಜರ್ನಿ ಅಂತೇಳಿ. ಹೌದ್ರಿ, ನಾನೇ ಟ್ರಾವೆಲ್ ಮಾಡತ್ತೀನಿ ಮೈಸೂರಿಂದ ತಿರುವನಂತಪುರಂ ನಾರ್ತ್. ಹೌದ್ರಿ, ಮೈಸೂರು ಕೋಚುವೇಲಿ ಎಕ್ಸ್ಪ್ರೆಸ್ ಅದನ್ನೇ ಐತಿ. ಕೋಚುವೇಲಿದ ಹೆಸರು ಚೇಂಜ್ ಮಾಡಿ ತಿರುವನಂತಪುರಂ ನಾರ್ತ್ ಅಂತ ಹೇಳಿ ಮಾಡ್ರೆ. ಅದ್ರ ಸಂಬಂಧ ನಾನು ಇದ್ರದ್ದು ಜರ್ನಿ ಮಾಡ್ಬೇಕಂತೇಳಿ ಭಾಳ ದಿನದಿಂದ ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ. ಇವತ್ತು ಆ ದಿನ ಓದಿಗೆ ಬಂದೈತಿ. ಇದೇ ಬರೀ ಜರ್ನಿ ಇರೋದಿಲ್ಲ, ಪೂರ್ತಿ ಸೀರೀಸ್ ಇರೋದೈತಿ. ನೀವು ವರ್ಕ್ಲಾ ಕೇರಳ ಎಲ್ಲ ಹೆಂಗೆ ಅಡ್ಡಾಡ್ಬೇಕು, ವಾಪಸ್ ಹೆಂಗೆ ಬರೋದು, ಎಲ್ಲ ಮಸ್ತ್ ಸೀರೀಸ್ ಐತ್ರಿ. ಇದು ವೇಟ್ ಮಾಡ್ಕೊತ ಇರಿ ಅಂತ ನಾನು ಹೇಳ್ತೀನಿ. ಇನ್ನೊಂದು 10 ನಿಮಿಷ ನಾನು ಹೋಗಿ ಮುಟ್ತೀನಿ. ಮಸ್ತ್ ಬೆಂಗಳೂರು ವೆದರ್ ಅಂತೂ ಮಳೆ ಐತಿ. ಅದ್ರೊಳಗೆ ರೋಡ್ ಸೈಡ್ ಅಂತೂ ನಿಮಗೆ ಕುದಿಸಿದ ಶೇಂಗಾ ಮತ್ತು ಏನು ಹೇಳ್ರಿ ಗೊಂಜಾಳ ಸಿಗತ್ತೆ. ಅದಕ್ಕೆ ನಾನು ತೊಗೊಂಡು ಹೊಂಟೀನಿ. 30 ರೂಪಾಯಿ ಬಿತ್ತು ಇದಕ್ಕೆ. ಈಗ ನೋಡ್ರಿಲ್ಲ ಆಟೋದಾಗ ಅದೀನಿ, ರೈಲ್ವೆ ಸ್ಟೇಷನಿಗೆ ಹೊಂಟೀನಿ. ಟ್ರೈನ್ ನೋಡ್ರಿಲ್ಲ ಬಿಫೋರ್ 45 ಮಿನಿಟ್ಸ್ ಅರಾವಾಗ್ಬಿಟ್ಟೈತಿ KSR ಬೆಂಗಳೂರು ಸಿಟಿ ಜಂಕ್ಷನ್ಗೆ. ನೆಕ್ಸ್ಟ್ ಸ್ಟಾಪ್ ಕ್ಯಾಂಟ್ ಆದಮೇಲೆ KR ಪುರಮ್ಮ. ಬಟ್ ಟ್ರಾಫಿಕ್ ಅಂತೂ ಭಾಳ ಐತ್ರಿ. ಈಗ ನನಗೆ ಒಂದು ತಾಸು ಗ್ಯಾಪ್ ಕೊಟ್ಟರೆ ಹೊಂಟೀನಿ ನಾನು. ಫೈನಲಿ ಬಂದು ನೋಡ್ರಿಲ್ಲ ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನ್ಗೆ. ಸೌತ್ ವೆಸ್ಟರ್ನ್ ರೈಲ್ವೇಸ್ದು ಅಂತ ಮೇಲೆ ದೊಡ್ಡ ಬೋರ್ಡನ್ನು ನಿಮ್ಗೆ ನೋಡೋಕೆ ಸಿಗುತ್ತೆ. ಮೊದಲು ನಮ್ಮ ಜರ್ನಿ ಮಾಡಿದ್ದೀವಿ ನಾವು ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನಿಂದ. ಯಾವುದಂತೇಳಿ ನೀವು ಕಾಮೆಂಟ್ ಮಾಡಿ ತಿಳಿಸ್ರಿ. ಇಲ್ಲಿ ನಿಮಗೆ ಹೊರಗಿದು ನಿಮ್ಮ ಓನ್ ಗಾಡಿಗಳು ಅದಾವ ಅಂದ್ರೆ ಅದಕ್ಕೆಲ್ಲ ಪಾರ್ಕಿಂಗ್ ಏರಿಯಾ ಐತೆ. ನೋಡಂಬರಿ ಯಾವ ಪ್ಲಾಟ್ಫಾರ್ಮ್ ಒಳಗೆ ಬರುತ್ತೆ ಅಂತ ಹೇಳಿ ನಮ್ಮ ಟ್ರೈನ. ಬಟ್ ಅದು ಬರೋಕ್ಕಿಂತ ಮೊದಲು ನಾವು ಒಂದೆರಡು ಟ್ರೈನ್ಗಳು ಕ್ರಾಸಿಂಗು ಅದಾವೆ. SMT ಬೆಂಗಳೂರಿಂದ ಭುವನೇಶ್ವರ್ಗೆ ಹೋಗುವಂಥ ಹಮ್ಸಫರ್ ಎಕ್ಸ್ಪ್ರೆಸ್. ಮತ್ತು ಇನ್ನೊಂದು ಯಾವುದೋ ಟ್ರೈನ್ ನೋಡಿದ್ದೆ ನಾನು, ಮೆಮೊ ಐತು ಒಂದು ಮಾರಿಕುಪ್ಪಂ ಮೆಮೊ. ಮೇ ಬಿ ಕರೆಕ್ಟ್ 5 ಗಂಟೆ ಟೈಮಿಂಗ್ ಕೊಟ್ರೆ ನಮ್ದು. ಇಲ್ಲಾರ ಇವಾಗಕ್ಕೆ 4:40 ಏನೋ ಅದು ಡಿಪಾರ್ಟ್ ಆಗತ್ತೆ ರೀ ಸಿಟಿ ಜಂಕ್ಷನಿಂದ. ಆಮೇಲೆ ಕ್ಯಾಂಟಿಗೆ ಬರುತ್ತೆ, ಕ್ಯಾಂಟಿಂದ ಇಲ್ಲಿಗೆ ಬರುತ್ತೆ. ಲೆಫ್ಟ್ ಸೈಡ್ ಒಳಗೆ ನಿಮ್ಗೆ ಅನ್ರಿಸರ್ವ್ ಟಿಕೆಟ್ ಕೌಂಟ್ರ್ ಮತ್ತು ರಿಸರ್ವ್ ಟಿಕೆಟ್ ಕೌಂಟ್ರ್ಗಳು ನೋಡೋಕೆ ಸಿಗ್ತಾವೆ. ಯಾವ್ದಾವ ನೋಡ್ರಿ ಟ್ರೈನ್ 66543 ಕುಪ್ಪಮ್ಮ KSR ಬೆಂಗಳೂರು. ಆಮೇಲೆ SMT ಬೆಂಗಳೂರು ಹಮ್ಸಫರನ್ನ ಹೇಳಿದ್ದೆ. ನಮ್ಮದು ಮೈಸೂರು ಮೈಸೂರು ತಿರುವನಂತಪುರಂ ನಾರ್ತ್. ಆಮೇಲೆ ಸಂಘಮಿತ್ರ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಡೌನ್ ಸಂಘಮಿತ್ರ ಇರ್ಬೋದು. ಅದು ಅಂದ್ರೆ ದಾನಾಪುರದಿಂದ SMTಗೆ ಬೋದು. ಪ್ಲಾಟ್ಫಾರ್ಮ್ ಬಿಟ್ಟಿದ್ರೇನ್ರಿ ಇಲ್ಲ? ಹಾಂ, ನಮ್ದು 2ನೇ ಪ್ಲಾಟ್ಫಾರ್ಮ್. 2ಕ್ಕೆ ಹೋಗ್ಬೇಕೇನು? ಇದು 4, 3 ಆ ಸೈಡ್ 2. ಆಲ್ಮೋಸ್ಟ್ ಎಲ್ಲ ಡೌನ್ ಹೋಗೋ ಗಾಡಿಗಳೆಲ್ಲ 2ರೊಳಗೆ ಬರ್ತಾವೆ. ಬಂತು ನೋಡ್ರಿ. ಕುಪ್ಪಂ KSR ಬೆಂಗಳೂರು ಮೆಮೊ ಹೊರಗತ್ತ. ನಾನೊಮ್ಮೆ ಇದಕ್ಕೆ ಕೋಲಾರ ಮೆಮೊ ಮಾಡೋಕೆ ಬಂದಾಗ ಇದ್ರೊಳಗೆ ವಾಪಸ್ ಬಂದಿದ್ದೆ. ಶತಾಬ್ದಿ ನೋಡ್ರಿ ಯಾರು ಬಿದ್ದಾರೆ. RPF ರೆಸ್ಕ್ಯೂ ಮಾಡಕ್ಕೆ ಬಂದಾರ ನೋಡ್ರಿ. ರೆಸ್ಕ್ಯೂ ಮಾಡ್ಯಾರ. ಇಂಥ ತಪ್ಪು ಮಾಡಕ್ಕೆ ಹೋಗ್ಬೇಡ ಅಂತ ಅದಕ್ಕೆ ಹೇಳೋದು. ಫುಲ್ ಕುಡ್ದಿದ್ದಾರೆ ಫುಲ್ ನಿಂದ್ರಾಕಾವತ್ತ. ಇದನ್ನು ನೋಡಿ ನನಗೊಂದು ಗೊತ್ತಾತ, ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಷ್ಟೇ ಅಲ್ಲ ಅವ್ರ, ರೈಲ್ವೆ ಕಮ್ ಪ್ಯಾಸೆಂಜರ್ ಪ್ರೊಟೆಕ್ಷನ್ ಫೋರ್ಸ್ ಅವರ. ಸಲ್ಯೂಟ್ ಟು ದೆಮ್. ಟೋಟಲ್ ನಮ್ಮ ಟ್ರೈನ್ ಏನಿಲ್ಲ ಅಂದರೂ ಒಂದು 21 ತಾಸು ಜರ್ನಿ ಮಾಡತ್ರಿ. ನಾನು 16 ತಾಸಿನ ಜರ್ನಿ ಮಾಡತ್ತೀನಿ. ಬಟ್ ಈ ಟ್ರೈನ್ ಒಳಗೆ ಪ್ಯಾಂಟ್ರಿ ಕಾರ್ ಇಲ್ಲ. ಅದಕ್ಕೆ ನಾನು ಹೈಜಿನಿಕ್ ಮತ್ತು ಟೇಸ್ಟಿ ಫುಡ್ ತರಿಸ್ಕೋಬೇಕಂತೇಳಿ ರೈಲ್ ರೆಸ್ಟೋ ಆ್ಯಪಿಂದ ನಂದು PNR ಎಂಟರ್ ಮಾಡಿ ನಾನು ಫುಡ್ ಆರ್ಡರ್ ಮಾಡ್ಕೊಳತ್ತೀನಿ ರೀ. ಇದ್ರೊಳಗೆ ಭಾಳ ಸಿಂಪಲ್ ಐತಿ. ಆ್ಯಪ್ ಓಪನ್ ಮಾಡಿ PNR ಎಂಟರ್ ಮಾಡಿದ ಕೂಡಕ ನಿಮ್ಗೆ ಯಾವ್ಯಾವ ಸ್ಟೇಷನ್ ಒಳಗೆ ಫುಡ್ ಅವೈಲೇಬಲ್ ಐತೆ ಅಂತ ಹೇಳಿ ತೋರಿಸುತ್ತೆ. ನಾನು ಅದ್ರೊಳಗೆ ನಂದು ಸ್ಟೇಷನ್ ಈ ರೋಡ್ ಚೂಸ್ ಮಾಡ್ಕೊಂಡು
ಯಾವ್ದು ಥಾಲಿ ಬೇಕಂತೇಳಿ ಒಂದೆರಡು ಆಪ್ಷನ್ ಚೂಸ್ ಮಾಡ್ಕೊಂಡು ಬೇಸಿಕ್ಸ್ ಡೀಟೇಲ್ಸ್ ಆ್ಯಡ್ ಮಾಡ್ಬೇಕು. ಮತ್ತು ಪೇಮೆಂಟ್ ಮಾಡೋಕ್ಕಿಂತ ಮೊದಲು ರೇಲ್ ರೆಸ್ಟೋದ ಇಂಡಿಪೆಂಡೆನ್ಸ್ ಡೇ ಕೂಪನ್ನ ಯೂಸ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಫ್ರೀಡಮ್ 79 ಅಂತೇಳಿ ಕೂಪನ್ ಕೂಡ, ಇದ್ರೊಳಗೆ ನಿಮಗೆ 15% ಇನ್ಸ್ಟೆಂಟ್ ಆಫ್ ಮತ್ತು 79 ರೂಪಾಯಿ ಕ್ಯಾಶ್ ಬ್ಯಾಕ್ ನಿಮ್ಮ ವಾಲೆಟ್ ಒಳಗೆ ನೋಡಕ್ಕೆ ಸಿಗುತ್ತೆ. ಈ ಆಫರ್ ಆಗಸ್ಟ್ 16 ಮಟ್ಟ ಅಷ್ಟೇ ಇರುತ್ತೆ ರೀ. ಮತ್ತು ನೀವು ಯಾವಾಗಲೂ ಫಸ್ಟ್ ಆರ್ಡರ್ ಮಾಡಿರಂದ್ರೂ ನಿಮಗೆ 100 ರೂಪೀಸ್ ಆಫ್ ರೇಲ್ ರೆಸ್ಟೋ ಕಡೆಯಿಂದ ಸಿಗುತ್ತೆ. ನಾನಿದು ಭುವನೇಶ್ವರ್ ಹಂಪಿ ಅಂದ್ಕೊಂಡಿದ್ದೆ, ಬಟ್ ಇದು ಭುವನೇಶ್ವರ್ ಸೂಪರ್ ಫಾಸ್ಟ್. ವಿಶಾಖಪಟ್ಟಣದ ವ್ಯಾಪ್ 7 ಐತ್ರಿ ಮುಂದೆ ಲೀಡ್. ಮುಂದೆ AC ಕೋಚಸ್ ಅದಾವ ನೋಡ್ರಿ. ಎಷ್ಟು ಹಳೇದೈತ್ರಿ ಅದು 2003. ಟ್ರೈನ್ ಬರೋಕೆ ಇನ್ನೂ 15 ನಿಮಿಷ ಟೈಮ್ ಐತ್ರಿ. ನಂದಿನಿ ಒಳಗೆ ಒಂದು ಟೀ ಅಥವಾ ಕಾಫಿ ನೋಡೋಣ ಅಂತ. ಅಣ್ಣ ಒಂದು ಕಾಫಿ ನೋಡ್ರಿ, ಫ್ರೆಶ್ ನಂದಿನಿ ಅಲ್ಲಿಂದ. ಈ ಚಾದ ನಂಬಿಕೆ ಇರತ್ತಾ ಅಷ್ಟೊತ್ತಿಗೆ ಇದು ನೋಡಿ ಪಾಠ ಆಯ್ತು ನೋಡ್ರಿ. ಟ್ರೈನ್ ಫೈನಲಿ ಅರೈವ್ ಆಯ್ತು ನೋಡ್ರಿ 5:10ಕ್ಕೆ ರಾಯಪುರಮದ ವ್ಯಾಪ್ 7 ಜೊತೆ. ಮೈಸೂರು ತಿರುವನಂತಪುರಂ ನಾರ್ತ್. ಮುಂದೆ ನಿಮಗೆ 1-2 ಜನರಲ್ ಕೋಚ್ ಸಿಗ್ತಾವೆ, ಹಿಂದೆ 8 ಸ್ಲೀಪರ್ ಕೋಚ್ ಸ್ಟಾರ್ಟ್ ಆಗ್ತಾವೆ. ಸ್ಲೀಪರ್ದಿಂದ ಸೆಕೆಂಡ್ AC, ಆಮೇಲೆ 3 ಸೆಕೆಂಡ್ ಅನ್ಕೋತೀನಿ. ಲೋಕಲ್ ಟ್ರಾವೆಲರ್ಸ್ ಭಾಳ ಅದಾರೆ. ನಾನು ಕೇಳ್ಪಟ್ಟಿದ್ದೆ ಇದನ್ನು ಎಲ್ಲಿ ಮಠ ಅಂತಂತಂದ್ರೆ ಅಪ್ ಟು ಬಂಗಾರಪೇಟೆ ಅನ್ಕೋತೀನಿ ನಾನು. ಲೋಕಲ್ ಪ್ಯಾಸೆಂಜರ್ಸ್ ಭಾಳ ಜನ ಇರ್ತಾರೆ, ಯಾಕಂದ್ರೆ ಇದು ಫಾಸ್ಟೆಸ್ಟ್ ವೇ ಒಳಗೆ ಹೋಗುತ್ತೆ. ಮತ್ತು ಟೈಮಿಂಗ್ ಆಗಿದೆ ಅಂದ್ರೆ ಕೆಲ್ಸಕ್ಕೆ ಹೋದವರೆಲ್ಲ ಬಂದು ವಾಪಸ್ ಹೋಗುವಂಗೆ ಟೈಮಿಂಗ್ನೂ ಐತಿ ಈ ಗಾಡಿದು. S1 ಯಾವುದೋ ಸೌಂಡ್ ಆಗ್ತೈತ್ರಿ. ಈ ಸೈಡ್ ಬರುತ್ತೆ ನಂದು AC ಸೈಡ್ ಐತೆ. ಇಲ್ಲೇ ಸೈಡ್ ಲವರ್ ಸಿಕ್ಕತಿ. ರೈಲ್ ಫ್ಯಾನ್ಸ್ ಫೇವ್ರೇಟ ಮತ್ತು ಜರ್ನಿ ಲವರ್ಸ್ ಫೇವ್ರೇಟ ಸೈಡ್ ಲವರ್ ಅದು ನೋಡ್ರಿ. ನಾವೀಗ ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನಿಂದ ನೆಕ್ಸ್ಟ್ ಸ್ಟಾಪ್ ಐತ್ರಿ ನಮ್ದು ವೈಟ್ಫೀಲ್ಡ್. ಅಂದ್ರೂ ನೋಡ್ರಿ ಇಲ್ಲಿ 100 KM/h ಒಳಗೆ ಹೊಂಟೇವಿ. 130 ಮ್ಯಾಕ್ಸಿಮಮ್ KM/h ಅಪ್ ಟು ನಮಗೆ ಇದ್ರ ಮಠ ಅನ್ಕೋತಾನೆ ನಾನು. ಜೊಲ್ಲಾರಪೇಟೆ ಔಟ್ರ್ ಮಠ ಸಿಕ್ಕ ಇರೋದ್ರಿಂದ ಹೋಗುತ್ತಲ್ಲ ನೋಡೋಣ ಟ್ರೈನ್. ವೈಟ್ಫೀಲ್ಡ್ಗೂ ಫುಲ್ ರಶ್ ಆದ ನೋಡ್ರಿ. ನೋಡ್ಬೋದು ನೋಡಿ, ಹಾದಾಡಕ್ಕೆ ಜಾಗ ಇಲ್ಲ. ಇದು ಮತ್ತು ಈ ಜನರಲ್ ಬಾಜು ಇದ್ದರೆ ಏನಾರ ಅರ್ಥನೂ ಮಾಡ್ಕೋಬೋದು. ಬೇಕಂತ ಸ್ಲೀಪರಿಗೆ ಹೊತ್ತವ್ರು ಇರ್ತಾರೆ. ಈಗ ಜಸ್ಟ್ ಹಿಂದಿಂದ ಮೆಮೂನು ಬರುತ್ತೆ ರೀ. 10 ನಿಮಿಷ ಗ್ಯಾಪ್ ಒಳಗೆ ಬರುತ್ತೆ. ಇದು KGM ಮಾರಿಕೊ ಮೆಮು. ಅದಿಷ್ಟು ಇದ್ರೂ ಬೇಗ ಹೋಗಂತ ಈ ಗಾಡಿಗೆ ಹತ್ತಾರಂದ್ರೆ ಅದು ತಪ್ಪಾಗುತ್ತೆ. ಮುಂದೆ ಜನರಲ್ಲು ಖಾಲಿ ಇರ್ತಾನೆ, ನಿಮಗೆ ತೋರಿಸಿದೆ. ಹಿಂಗೆ ಡೈಲಿ ಇವತ್ತಿಂದಲ್ಲ, ಯಾವತ್ತರ ಒಂದಿನ ಏನಾರ ಆಗಿ ಆಗೈತಂದ್ರೆ ಸೀಟ್ ಟಿಕೆಟ್ ಕೊಡ್ಬೋದು. ಡೈಲಿ ಇದೆ ಈ ಗಾಡಿಗೆ. ಪಾಪ ಈ ಗಾಡಿ ಒಳಗೆ ಟ್ರಾವೆಲ್ ಮಾಡೋರ್ದು ಡೈಲಿ ನಾನು 10ರಿಂದ 15 ಕಂಪ್ಲೇಂಟ್ ನೋಡೇ ಬಿಡ್ತೀನಿ ಟ್ವಿಟ್ರ್ ಒಳಗೆ. ಸಂಘಮಿತ್ರಾಗ ನಾವು ಬಂಗಾರಪೇಟೆ ಒಳಗೆ ಮೀಟ್ ಅದೇವಿ ನೋಡ್ರಿ. 4 ತಾಸು ಮೇಲೆ ಡಿಲೇ ಐತೆ. ದಾನಾಪುರ್ ಅಂದ್ರೆ ಬಿಹಾರದ ಪಾಟ್ನಾಯಿಂದ ಬೆಂಗಳೂರಿಗೆ ಬರುತ್ತದೆ. ಮೋಸ್ಟ್ ಡಿಮ್ಯಾಂಡಿಂಗ್ ಗಾಡಿ ಮತ್ತು ಪ್ರಿಯಾರಿಟಿ ಗಾಡಿ ರೀ. ಡಿಲೇ ಇದ್ರ ಲೆಕ್ಕಕ್ಕೆ ಇದು ಭಾಳನ, ಯಾಕಂದ್ರೆ ಇದಿರುವ ಡಿಮ್ಯಾಂಡಿಗೆ ಡೈಲಿ ಬರೀ 1.5-2 ತಾಸು ಮ್ಯಾಕ್ಸಿಮಮ್ ಡಿಲೇ ಈ ಗಾಡಿಗೆ. ಇಷ್ಟು ಲಾಂಗ್ ರನ್ನಿಂಗ್ ಇದ್ರು. ಬಂಗಾರಪೇಟೆಗೆ ಇರೋದು ವಿಡಿಯೋ ಮಾಡ್ಬೇಕಂದ್ರೆ ಜಾಗನೇ ಇಲ್ಲ ನೋಡ್ರಿ. ಫುಲ್ ಪ್ಯಾಕ್. ನೀವು ಬ್ಯಾಕ್ಗ್ರೌಂಡ್ ಕೇಳಿಸ್ರಿ. ಮಸ್ತ್ ನೋಡ್ರಿ ಸ್ಟೇಷನ್. ಈಗ ಸ್ವಲ್ಪ ಗದ್ಲ ಖಾಲಿ ಆತ, ಇನ್ನು ಆರಾಮ್ ಕುಂದ್ರಬೋದು. ಇಲ್ಲ ಮಕ್ಕೊಂಬಿಟ್ಟಿದ್ದು ನಾನು ಬೇಕಂತ ಅಂತೇಳಿ. ಈಗ ಒಂದು ಸ್ವಲ್ಪ ಗಾಡಿ ಅಡ್ಡಾಡೋಂಗೆ ಆಯ್ತು ನೋಡ್ರಿ. ನನಗೂ ಇದೇನೈತೆ ಇಲ್ಲಿ ನನ್ನ ಸೀಟ್, ಈ ಸೀಟ್ ಬಿಟ್ಟು ಹೊರಗೆ ಬಂದಿರ್ಕಿಲ್ಲ. ನಾನು ಉಲ್ಟಾ ಪಲ್ಟಾ ಸೀಟ್ ಹಾಕೊಂಡ್ರೆ ಅಂದು ಈಗ ಅದು ಉಲ್ಟಾ ಪಲ್ಟಾದಾಗ ಕುಂತಿದ್ದೆ ಏಟ ಮಟ. ಹಾಂ, ವಾಹ್. ಬಂಗಾರಪೇಟೆಯಿಂದ ಡಿಪಾರ್ಟ್ ಆದ್ವಿ ನೋಡ್ರಿ. ಇಲ್ಲ ಬಂಗಾರಪೇಟೆ ಜಂಕ್ಷನ್ ಅಂತಾರೆ. ಯಾಕೆ ಹೇಳ್ರಿ, ಒಂದು ಲೈನ್ ಇಲ್ಲಿಂದ ಮಾರಿಕೊಪ್ಪಂ ಸೈಡ್ ಹೋಗೈತಿ, ಒಂದು ಲೈನ್ ಕೋಲಾರ ಸೈಡ್ ಹೋಗೈತಿ. ವಾಹ್, ಇದೇ ನಮ್ದು ಲಾಸ್ಟ್ ಸ್ಟೇಷನ್ ಕರ್ನಾಟಕದ. ಇನ್ನು ನಾವು ಫೈನಲಿ ಎಂಟ್ರ್ ಆಗಿಬಿಡ್ತೇವೆ ಆಂಧ್ರ ಪ್ರದೇಶಕ್ಕೆ. ಮುಂದೆ ತಮಿಳ್ನಾಡಿಗೂ ಹೋಗ್ತೇವೆ. ಇಲ್ಲೇ ನಮ್ಮ ಕೋಚ್ ಒಳಗೆ ಭಾಳ ಜನ ಇದು ಸ್ಟೂಡೆಂಟ್ಸ್ ಅದಾರ ರೀ. ಅವ್ರು ಫುಲ್ ಸೌಂಡ್ ಹಾಕಿದ್ರು. ಸೌಂಡ್ ಹಾಕ್ಬಿಟ್ರೆ ಬಂದು ಮಾಡಿದ್ರೆ ಅವ್ರ ಟೀಚರ್ಸು ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಭಾಳ ಹೊಲಸು ಅನಿಸ್ದಂಗಿದೆ ನೋಡಿ. ಮತ್ತು ನೋಡ್ಬೋದು ನೀವು ಇಲ್ಲ ಆಜು ಬಾಜು ಎಲ್ಲ ಈಗ ಖಾಲಿ ಆತ.
ಈಗ ಒಂದು ಸ್ವಲ್ಪ ಆರಾಮ್ ಅನಿಸುತ್ತೆ. ಈಗ ನನಗೆ ಸ್ಲೀಪರದ್ದು ಫೀಲ್ ಕೊಡೋದು. ಇಟ ಮಟ ನನಗೆ ಫುಲ್ ಜನರಲ್ ಅನ್ಸಾದೈತಿದೆ. ಇಲ್ಲಿ ಮಟ ಈಗಂತೂ ನಾನು ಆರಾಮ್ ಅಡ್ಡಾಡ್ಬೋದು ಅಂತ ಅನ್ಸಾದೈತಿ. ಬಟ್ ಹಿಂಗೆ ಹುಡುಗರು ಇವರ ಹಾಳು ಮಾಡ್ದಂಗೆ ಅನ್ಸುತ್ತೆ. ಟೀಚರ್ಸ್ ಹೇಳ್ತಾರೆ ಅಂತೇಳಿ ಅವ್ರಿಗೆ ಇಂಟಿಮೇಟ್ ಮಾಡಿದೆ. ಅವ್ರು ಏನಂತಾರೆ 9 ಗಂಟೆ ಮಟ ಪರ್ಮಿಷನ್ ಇದೆ ತೊಗೊಂಡಾಗಲ್ಲ ಅಂತ. ನಂಗೆ ಭಾಳ ವಿಚಿತ್ರ ಅನಿಸ್ತು. ಮತ್ತು ಇದೇನು ಬಂಗಾರಪೇಟೆ ಮಟ ಬಂದಿವಲ್ಲ ನಾವು KGM ಇಂದ ಭಾಳ ಅಂದ್ರೆ ಭಾಳ ಬೋರ್ ಆದ್ರೆ. ಇಷ್ಟು ಜೀವನದಾಗ ನನಗೆ ಯಾವತ್ತೂ ಬೋರ್ ಆಗಿರಲಿಲ್ಲ. ಲಿಟ್ರಲಿ 1 ತಾಸು 20 ನಿಮಿಷ ಬಂದೆವು ನಾವು ಬರೀ KGM ಇಂದ ಬಂಗಾರಪೇಟೆ ಮಟ. ಈಗ ಸ್ವಲ್ಪ ಸ್ಪೀಡಪ್ ಆಗತ್ತೆ ನೋಡ್ರಿ ಟ್ರೈನ್. ಇಲ್ಲಾಂದ್ರೆ ಇಲ್ಲಿ ಮಟ ಮೆಮು ಬೇಕ್ರಿ, ಮೆಮುಕ್ಕಿಂತ ಹೊಲಸು ಬರಾಕತ್ತೈತಿ ಗಾಡಿ. ಲಿಟ್ರಲಿ ನನಗೆ ಹೆಂಗೆ ಅನ್ನಿಸ್ತಂದ್ರೆ ಯಾಕರೆ ಈ ಗಾಡಿ ತೊಗೊಂಡು ಅನ್ಸ್ಬಿಡ್ತು. ಮತ್ತು ಈ ಗಾಡಿ ನೋಡಿ ನನ್ನ ಸೈಡ್ಲು ಬರೋದು ಪೂರ್ತಿ ಸುಟ್ಟೋಗುತ್ತೆ. ಇಂಥದ್ರೊಳಗೆ ಚಾರ್ಜಿಂಗ್ ಆಗಕ್ಕೆ ಹೆಂಗಾರ ಮನಸ್ಸಾಗುತ್ತಾನೆ ಅಂತೀನಿ. ಮ್ಯಾಗಿಂದ ಟಪಾರಕ್ಕೆ ಬಿಟ್ಟಿರ್ತೈತಿ. ಗಾಡಿ ಸ್ಟಾರ್ಟಿಂಗ್ ಹತ್ತಿದ್ದು ಹುಡ್ಕೊಂಡು ನಮ್ಗೆ ಬೇಜಾರಾದ. ಬಟ್ ಗಾಡಿ ಬೇಜಾರು ಮಾಡಿರ್ಬೋದು, ನಮ್ಮ ಇಂಡಿಯನ್ ರೈಲ್ವೇಸ ಮತ್ತು ನಮ್ಮ ರೈಲ್ವೆ ಜರ್ನಿ ಬೇಜಾರು ಮಾಡೋಲ್ಲ ಅಂತೇಳಿ ನಾನು ಹೋಪ್ ಮಾಡ್ಕೊಂಡು ಈ ಜರ್ನಿನ ಕಂಟಿನ್ಯೂ ಮಾಡತ್ತೀನಿ. ಬಂಗಾರಪೇಟೆ ಆದಮೇಲೆ ಕುಪ್ಪಮ್ಮಿಗೂ ಸ್ಟಾಪ್ ಐತ್ರಿ ಟ್ರೈನ. ಬಟ್ ಜಿಟಿ ಮಳೆ ಇದು ಕಂಟಿನ್ಯೂ ಆಗೇ ಬಿಟ್ಟೈತಿ. ನಾವು ಈಗ ನೆಕ್ಸ್ಟ್ ಜೋಲಾರ್ಪೇಟೆ ಹೋಗಲ್ಲ. ಜೋಲಾರ್ಪೇಟೆಗಿಂತ ಮೊದಲು ನಾನು ಔಟ್ರ್ ಕ್ಯಾಬಿನ್ ಅಂದ್ರೆ ಬೈಪಾಸ್ ಕ್ಯಾಬಿನಿಂದ ಡೈರೆಕ್ಟ್ ತಿರುಪತ್ತೂರು ಹೋಗ್ತೀವಿ. ಬೆಂಗಳೂರು ಚೆನ್ನೈ ಮೇನ್ ಲೈನಿಂದ ಸಪ್ರೇಟ್ ಅದೀವಿ ನೋಡ್ರಿ ನಾವೀಗ ಜೋಲಾರ್ಪೇಟೆ ಜಂಕ್ಷನ್ A ಕ್ಯಾಬಿನ್ ಒಳಗೆ. ನಾವಿನ್ನು ಹೋಗಿ ಮೇನ್ ಕೊಡ್ತೇವೆ ಚೆನ್ನೈ ಸೆಂಟ್ರಲ್ ಸೇಲಂ ಮೇನ್ ಲೈನಿಗೆ. ಕೊಚುವೆಲಿ ತಿರುವನಂತಪುರಂ ನಾರ್ತ್ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ ತಿರುಪತ್ತೂರಿಗೆ ಅಂತೇಳಿ. ಆಫಿಷಿಯಲ್ ಆಗಿ ನಾವೀಗ ತಮಿಳ್ನಾಡಿಗೆ ಎಂಟ್ರ್ ಆಗಿಬಿಟ್ಟಿವಿ. ಅದು ಕುಪ್ಪಮ್ ಒಂದು ಸ್ಟಾಪ್ ಬರುತ್ತೆ ನಿಮಗೆ ಈ ಲೈನ್ ಒಳಗೆ. ಆಂಧ್ರ ಪ್ರದೇಶ ಒಳಗೆ ಏನು ಜೋಲಾರ್ಪೇಟೆ ಬೈಪಾಸ್ ಮಾಡ್ತಾವಲ್ಲ ಟ್ರೈನ್ಗಳು, ಅವೆಲ್ಲ ತಿರುಪತ್ತೂರು ಆಲ್ಮೋಸ್ಟ್ ಸ್ಟಾಪ್ ಕೊಡ್ತಾವೆ. ಅಂದ್ರೆ ಲೋಕಲ್ ಇಂಥವು ಎಕ್ಸ್ಪ್ರೆಸ್ ಟ್ರೈನ್ಗಳು, ಸೂಪರ್ ಫಾಸ್ಟ್ ಟ್ರೈನ್ಗಳು ಇಲ್ಲಿ ಸ್ಟಾಪ್ ಕೊಟ್ಟಿರೋದಿಲ್ಲ. ನೀವೇನ್ರ ಇದಕ್ಕೆ ಜೋಲಾರ್ಪೇಟೆದು ಹೋಗ್ತಾರೆ ಅಂದ್ರೆ ತಿರುಪತ್ತೂರು ಇಳ್ಕೊಂಡು ಹೋಗ್ಬೋದು. ಭಾಳ ದೂರ ಏನಾಗಲ್ಲ, 4 ರಿಂದ 5 ಕಿಲೋಮೀಟ್ರ್ ಅಷ್ಟಾಗುತ್ತೆ. ಇನ್ನು ನೆಕ್ಸ್ಟ್ ಸ್ಟಾಪ್ ನಮ್ದು ಬಂದುಬಿಟ್ರೆ 113 ಕಿಲೋಮೀಟ್ರ್ ಆದಮೇಲೆ ಯಾವ್ದು ಹೇಳ್ರಿ ಸೇಲಮ್ಮ. ಮತ್ತು ಇಲ್ಲಿಗೂ ನಾವು 4 ನಿಮಿಷ ಬಿಫೋರ್ ಬಂದೀವಿ. ಇಲ್ಲಿ ನೋಡ್ರಿ ಸಣ್ಣಗೆ ಮಳೆ ಸ್ಟಾರ್ಟ್ ಐತೆ ಸ್ಟೇಷನ್ ಅಂಡರ್ ಕನ್ಸ್ಟ್ರಕ್ಷನ್ ಐತಿ. ಬಟ್ ಈ ಮಳೆ ಒಳಗೆ ಜಿನ್ನಗ ಮಳೆ ಒಳಗೆ ಇವೇನು ರೈಲ್ವೆ ಸ್ಟೇಷನ್ಸ್ ಕಾಣ್ತಾವಲ್ಲ ಅದು ಭಾಳ ನನಗೆ ಚಲೋ ಅನ್ಸತ್ರಿ ನೋಡೋಕೆ. 2 ಕಣ್ಣು ಸಾಲ ನೋಡ್ರಿ ಇದು. ಜಿನ್ನಗ ಮಳೆ ಬರ್ತಿರುತ್ತೆ, ಅಲ್ಲೆಲ್ಲೆಲ್ಲೆಲ್ಲ ಒಂದು ಲೈಟ್ ಇರುತ್ತೆ. ಆ ಲೈಟಿನ ನಡಕ್ಕೆ ಅದೇನು ಮಳೆ ಕಾಣ್ತಿರುತ್ತಲ್ಲ ಹನಿಗಳು, ಅದು ಕಣ್ಣಿಗೆ ಭಾಳ ತಂಪು ಕೊಡ್ತಾವ್ರಿ. ಮತ್ತು ನಾನು ನಮ್ಮ ಟ್ರೈನಿಂದ ರೂಟ್ ಬಗ್ಗೆನೇ ನಿಮ್ಗೆ ಹೇಳಿಲ್ರಿ. ನಮ್ಮ ಟ್ರೈನ್ ಬಂದುಬಿಟ್ಟು ಮೈಸೂರಿಂದ ತಿರುವನಂತಪುರಂ ನಾರ್ತಿಗೆ ಹೋಗುವಂಥ ಎಕ್ಸ್ಪ್ರೆಸ್, ಡೈಲಿ ಎಕ್ಸ್ಪ್ರೆಸ್ ಇದೆ. ಮೈಸೂರಿಂದ 12:45 ಬಿಟ್ಟು ಮಂಡ್ಯ ಕೆಂಗೇರಿ ಮೇಲೆ ಬರುತ್ತೆ KSR ಬೆಂಗಳೂರು ಸಿಟಿ ಜಂಕ್ಷನ್. ಇದಕ್ಕೂ ಲೋಕಲ್ ಪ್ಯಾಸೆಂಜರ್ಸ್ ಭಾಳ ಇರ್ತಾರೆ. ಮತ್ತು ಮೈಸೂರಿಂದ ಇದು KSR ಬೆಂಗಳೂರು ನಮ್ಮ ನಾರ್ಮಲ್ ರೂಟ್ ಇರೋದ್ರಿಂದ ನಾನು ಏನಿದೆ ಬೋರ್ಡ್ ಮಾಡತ್ತಿದ್ದೆ KSR ಬೆಂಗಳೂರಿಗೆ ಬುಕ್ ಮಾಡಿದ್ದು. ಮೈಸೂರಿಗೆ ನಾನು ಮಾಡಿದ್ದೆ. ಆಮೇಲೆ ಬೆಂಗಳೂರಿಗೆ ಬೋರ್ಡಿಂಗ್ ಪಾಯಿಂಟ್ ಚೇಂಜ್ ಮಾಡ್ಕೊಂಡೆ ಮತ್ತೆ ಹತ್ತಿದ್ದೆ ನಾನು KGMದಿಂದ ಇದು ವೈಟ್ ಫೀಲ್ಡ್ ಮೇಲೆ ಕುಪ್ಪಮ್ ಬಂತು. ಕುಪ್ಪಮ್ಮಿಂದ ಈಗ ನಾವು ಬಂದು ತಲುಪಿದ್ದೀವಿ ತಿರುಪತ್ತೂರು. ಇಲ್ಲಿಂದ ಸೇಲಮ್ಮ ಈ ರೋಡ್ ಮೇಲೆ ನಾವು ಹೋಗ್ತೇವೆ ಕೊಯಂಬತ್ತೂರು. ಅದ್ರಿಗೆ ಕೊಯಂಬತ್ತೂರು ಹೋಗುತ್ತೆ. ಅಲ್ಲಿಂದ ಪಲಕಡ್ ಮೇಲೆ ಎರ್ನಾಕುಲಮ್ ಕೊಲ್ಲಂ ಮೇಲೆ ನಾವು ಹೋಗಿ ತಲುಪ್ತೀವಿ ತಿರುವನಂತಪುರಂ ನಾರ್ತ್. ನೋಡೋಣಂಥ ಜರ್ನಿ ಹೆಂಗಿರುತ್ತೆ ಅಂತಂತೇಳಿ. ಇನ್ನು ನಾಳೆ ಬೆಳಿಗ್ಗೆ ನಾವು 9:00 ಮಟ್ಟ ಹೋಗೋ ಟೈಮಿಂಗ್ ಐತಿ. ಬೆಳಿಗ್ಗೆ 7:30 ಇದು ಹೋಗುತ್ತೆ ಕೊಲ್ಲಮ್ಗೆ. ಅದಕ್ಕಿಂತ ಮೊದಲು 4 ಗಂಟೆಗೆ ಬರುತ್ತೆ ಎರ್ನಾಕುಲಮ್. ಅದಕ್ಕಿಂತ ಮೊದಲು ಹೇಳ್ಬೇಕಂದ್ರೆ ರಾತ್ರಿ 12 ಗಂಟೆ ಆಗತ್ತೆ ನಮ್ಮದು ಕೊಯಂಬತ್ತೂರು. ತಿರುಪೂರ್ ಒಳಗೆ ನಾವು ಇನ್ನೂ ಲೂಪ್ನ ಅದೇವಿ. ಬಟ್ ಮೇನ್ ಲೈನ್ ಗ್ರೀನ್ ಆಗೈತಿ. ಯಾವುದೋ ಟ್ರೈನ್ ಓವರ್ಟೇಕಿಗೆ ಬರತ್ತೈತ್ರಿ ಪಕ್ಕ. ವಾ, ಮೈಸೂರು TVCN ಎಕ್ಸ್ಪ್ರೆಸ್ಸಿಗೂ ಒಂದು ಓವರ್ಟೇಕ್ ಬೀಳತ್ತಂದ್ರೆ ನನಗೂ ಖುಷಿ ಆಗತ್ತೆ. ನೋಡಂಬರಿ ಯಾವುದೋ ಮೇ ಬಿ ಚೆನ್ನೈ ಸೈಡಿಂದ ಬರೋ ಟ್ರೈನೇ ಇರ್ಬೋದು. ಫೈನಲಿ ಬಂತು ನೋಡ್ರಿ 12685 MGR ಚೆನ್ನೈ ಸೆಂಟ್ರಲ್ ಮಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಓವರ್ಟೇಕ್ ಮಾಡ್ಕೊಂಡು ಹೋಗ್ತು ನೋಡ್ರಿ. ಹೈ ಪ್ರಿಯಾರಿಟಿ ಐತೆ ಅದಕ್ಕೆ. ವಾ 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 ನಾ ಏನು ಹೇಳಿದ್ದೆ ಅಲ್ರಿ ಅದ ಸೇಮ್ ಎಕ್ಸ್ಪ್ಲನೇಷನಿಗೆ ಇಲ್ಲೊಂದು ಉದಾಹರಣೆನೇ ಐತೆ ನೋಡ್ರಿ. ಅಲ್ಲೆಲ್ಲ ಲೈಟ್ಗಳು ನಡಕ್ಕೆ ಗಿಡ
ನಾನು ಹೇಳೇ ಬಿಟ್ಟಿರ್ಕಿಲ್ಲ ನಡಕ್ಕೊಂದು ಗಿಡ ಮರನೂ ಇರ್ಬೇಕಂತ ಹೇಳಿ. ನೋಡ್ರಿ ಇಲ್ಲಿ ಮಳೆ ಒಂದು ಸ್ವಲ್ಪ ನಿಂತಿಲ್ರಿ. ಇದೇ ರೀ ನಮ್ಮ ಇಂಡಿಯನ್ ರೈಲ್ವೇಸ್ ಕರಾಮತ್ತ. ನಂಗೆ ಭಾಳ ಲೈಕ್ ಆಗುತ್ತೆ. ಒಳಗೆ ನಿಮ್ಗೆ ಎಷ್ಟು ಬೇಜಾರಾಗಲಿ, ಬಟ್ ಇಂಡಿಯನ್ ರೈಲ್ವೇಸ್ ಏನು ಪ್ರಯಾಣ ಇರುತ್ತಲ್ಲ ಇದು ಯಾವತ್ತೂ ಮೋಸ ಮಾಡಲ್ಲ. ಗಾಡಿ 110 ಫ್ಲಾಟ್ ಹೊಂಟದ ನೋಡ್ರಿ. 123 ಯಾವಾಗ ಹೋಗುತ್ತೆ ನನಗೂ ಇನ್ನೂ ಗೊತ್ತಿಲ್ಲ. ಇದರದ ಆ್ಯಪ್ ಹೆಸರು ಕೇಳ್ತಿರ್ತಾರೆ, ಯುಲೆಸ್ ಸ್ಪೀಡೋಮೀಟರ್ ಅಂತೇಳಿ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡಿದ್ರೆ. ಈ ಸೈಡ್ ಲೋವರ್ ಒಳಗೆ ಕುಂದ್ರಿ, ನಿಮಗೆ ಟ್ರೈನದ್ದು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಕುಂದ್ಬಿಟ್ರಿ. ಸೇಲಂ ಜಂಕ್ಷನ್ಗೆ ಎಂಟ್ರ್ ಅದೀವಿ ನೋಡ್ರಿ. ನಮಗೆ 9:28. ನಾನು ಅನ್ಕೊಂಡಿದ್ದೆ ಈ ಗಾಡಿ ಮಸ್ತ್ ಐತಿ, ಮಸ್ತ್ ಸ್ಪೀಡ್ ಓಡುತ್ತಾ ಹಂಗೆ ಹಿಂಗೆ ಅಂಥೇಳಿ. ಭಾಳ ಸ್ಲೋ ಗಾಡಿ ರೀ ಇದೆ. ನಾನೇ ಮಧುರೆ ಒಂದೇ ಭಾರತ್ ಒಳಗೆ ಟ್ರಾವೆಲ್ ಮಾಡೀನಿ, ಒಂದು ನಾಗರ್ಕೋಲ್ ಎಕ್ಸ್ಪ್ರೆಸ್ ಒಳಗೆ ಟ್ರಾವೆಲ್ ಮಾಡೀನಿ. ಅಂದ್ರೆ ಸಾರಿ ಆ ಟೈಪ್ ಬಂದವರು ಈ ಸೈಡಿಂದ ಬರುವಂಥ ಎರ್ನಾಕುಲಂ ಸೂಪರ್ ಫಾಸ್ಟ್ ಒಳಗೆ ಟ್ರಾವೆಲ್ ಮಾಡೀನಿ. ಅವೆಲ್ಲ ಮಸ್ತ್ ಫಾಸ್ಟಾಗಿ ಬರ್ತಾವೆ. ಬಟ್ ಈ ಸೆಕ್ಷನ್ ಒಳಗೆ ಇದಕ್ಕೆ ಭಾಳ ಟೈಮಿಂಗ್ ಕೊಟ್ಟರೆ ಮತ್ತು ಇದು ಆಗೈತೆ. ಇಷ್ಟು ಆರಾಮ್ ಬಂದು ನಾವು ಎಷ್ಟಿದೆ ಹೇಳ್ರಿ, 3 ನಿಮಿಷ ಅಷ್ಟೇ ಡಿಲೇ ಇದೆ. ನಾವೀಗ ಎಂಟ್ರ್ ಆಗಿದ್ದೀವಿ ತಮಿಳ್ನಾಡಿಂದ ಸೇಲಂಗೆ. ನೀವು ಟೆಂಪಲ್ ಟೌನ್ ಅಂತಲೂ ಕುಡಿಬೋದು. ಸೇಲಂ ಬಂದ್ಬಿಟ್ಟು ಒಂದು ದೊಡ್ಡ ಜಂಕ್ಷನ್ ರೀ. ಇಲ್ಲಿಂದ ನಿಮ್ಗೆ 5 ಸೈಡಿಗೆ ಲೈನ್ ನೋಡಕ್ಕೆ ಸಿಗ್ತಾವೆ. ಎಲ್ಲೆಲ್ಪ ಅಂತಂದ್ರೆ ಒಂದು ಸೈಡ್ ಸೇಲಂ ಸಿಟಿ ಮೇಲೆ ವಿಲ್ಲುಪುರಂಗೆ ಹೋಗುತ್ತಾ, ಒಂದು ನಾವು ಬಂದಂಥ ಮೇನ್ ಲೈನ್. ಮತ್ತು ಇನ್ನೊಂದು ಇಲ್ಲಿಂದ ಹೋಗುತ್ತೆ ರೀ ಹೊಸೂರು ಧರ್ಮಪುರಿ ಮೇಲೆ ಬೆಂಗಳೂರಿಗೆ. ಮತ್ತು ಒಂದು ಲೈನ್ ನಾವು ಹೋಗೋದು ಈ ರೋಡ್ ಲೈನ್, ಇನ್ನೊಂದು ಕರೂರಿಗೆ ಡೈರೆಕ್ಟ್ ಲೈನ್. ನಾವೀಗ ಈ ರೋಡ್ ಲೈನ್ ತೊಗೊಂಡು ಹೋಗ್ತೀವಿ. ಅದು ಮೇನ್ ಲೈನ್ ನೀವು ಹೇಳ್ಬೋದು ಕೇರಳಕ್ಕೆ ಹೋಗುವಂಥದ್ದು. ಇಲ್ಲಿ ನಿಮ್ಗೆ ಊಟದ ಆಪ್ಷನ್ ಎಲ್ಲ ಸಿಗುತ್ತೆ. ಕರೆಕ್ಟ್ ಇದು 9:30 ಟೈಮಿಂಗಿಗೆ ಬರೋ ಸಂಬಂಧ ನೀವು ಊಟ ಇಲ್ಲಿನೂ ಪ್ರಿಫರ್ ಮಾಡ್ಬೋದು. ಬಟ್ ರೈಲ್ ರೆಸ್ಟೋ ಒಳಗೆ ನಾನು ಫುಡ್ ಆರ್ಡರ್ ಮಾಡಿ ನಿಮ್ಗೆ ಹೇಳ್ದಂಗೆ ನಾನು ಆ ಫುಡ್ ಬರುತ್ತೆ ಈ ರೋಡ್ ಜಂಕ್ಷನ್ ಒಳಗೆ. ನನಗೆ 10 ಗಂಟೆಗೆ ಆರಾಮ್ ತಿಂದ ಒಮ್ಗೆ ತಿಂದು ಮಕ್ಕಳು ಅಂಥದ್ದು ಆಪ್ಷನ್ ನಾನು ನೋಡತ್ತೀನಿ. ಸದರನ್ ರೈಲ್ವೇಸ್ ಕರಾಮತ್ ನೋಡ್ರಿ. ಇಲ್ಲೇ ನಿಮಗೆ ತೋರಿಸಿದ್ದೆ ನಾನು ಹಿಂದಿನ 2-3 ವಿಡಿಯೋ ಒಳಗೆ, ಈಗೂ ತೋರಿಸ್ತೀನಿ. ಇದು ಕೋಚ್ ಪೊಸಿಷನಿಂಗ್ ಬೋರ್ಡ್. ಈ ಒಂದು ಟಿವಿನ ಹಾಕ್ಬಿಟ್ರೆ ಅದ್ರ ಬಾಜು ನಿಮ್ಗೆ ಅಡ್ವರ್ಟೈಸ್ಮೆಂಟು ಬೋರ್ಡ್ ಆಗುತ್ತೆ. ಇದೊಂದು ಮೋಡ್ ಆಫ್ ರೆವೆನ್ಯೂ ಇದು ರೈಲ್ವೇಸಿಗೆ ಅರ್ನ್ ಮಾಡೋಕ್ಕೂ ಬೆಸ್ಟ್ ರೀ. ಇದು ಅಡ್ವಾನ್ಸ್ಡ್ ಫೀಚರ್ಸು ಕೊಡ್ರಿ, ಅದ್ರೊಳಗೆ ನೀವು ಅರ್ನು ಮಾಡಿರಿ. ಇಂಥದ್ದು ಮಾಡಿದ್ರೆ ನಮ್ಮ ಕಡೆಯಿಂದ ಸಪೋರ್ಟೂ ಇರುತ್ತೆ ರೈಲ್ವೇಸಿಗೆ. ರೀಸೆಂಟಾಗಿ ನೀವು ನಂದು ವೆಸ್ಟ್ ಕೋಸ್ಟ್ ಎಕ್ಸ್ಪ್ರೆಸ್ ಜರ್ನಿ ನೋಡಿರ್ಬೋದು. ಆ ವೆಸ್ಟ್ ಕೋಸ್ಟ್ ಎಕ್ಸ್ಪ್ರೆಸ್ ಜರ್ನಿ ಮಾಡೋತ್ನಾಗ ನಾವು ಇಲ್ಲೇ ಇಳಿದಿದ್ವಿ. ಇಲ್ಲಿ ಇಳಿದ ನಾವು ಹತ್ತಿದ್ವಿ ಕೊಯಂಬತ್ತೂರು ಕುರ್ಲಾಗೆ. ಹೊರಗೆ ಅಡ್ಡಾಡಕ್ಕೂ ಹೋಗಿದ್ವಿ. ಅದೆಲ್ಲ ನೀವು ಲಾಗ್ ನೋಡ್ರಿ ಅಂತ ಹೇಳಿ ಅನ್ಕೋತಾನೆ. ಭಾಳ ಮಜಾ ಬಂದಿತ್ತು ನನಗೆ ಆ ಟ್ರಿಪ್ ಮಾತ್ರ. ಯಾಕಂದ್ರೆ ನಮ್ಮ ಸೌತ್ ಇಂಡಿಯಾದಾಗ ಅಡ್ಡಾಡೋ ಮಜಾ ನನಗೆ ಬೇರೆ. ತಿನ್ಕೊಂತ ಹೊಣ್ಕೊಂತೆಲ್ಲ ಅಡ್ಡಾಡ್ಬೋದು ಮಸ್ತಾಗಿ. ಇಲ್ಲೊಂದು ಯಾವುದೋ ಟ್ರೈನು ಅರೈವ್ ಆಗತ್ತೆ ಈ ಪ್ಲಾಟ್ಫಾರ್ಮ್ ಒಳಗೆ. ಯಾವುದಪ್ಪ ಇದು, ಎರ್ಕಾಡ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಈ ರೋಡ್ದಿಂದ ಇದಕ್ಕೆ ಹೋಗೋದು. ಇದು MGR ಚೆನ್ನೈ ಸೆಂಟ್ರಲಿಗೆ. ಸೇಲಮದ ಔಟ್ರದಾಗ ನೋಡ್ರಿ ಪ್ಯಾರಲಲ್ ಕರೂರ್ ಲೈನಿಗೆ ಹೋಗೋ ಟ್ರೈನ್ ಇದೆ. ಅದು ಪ್ರೊಸೀಡ್ ಆಗದ. ಅದು ಇಲ್ಲಿ ನೋಡ್ರಿ, ಇದು ಸಿಂಗಲ್ ಲೈನ್ ಸೆಕ್ಷನ್ ಐತೆನ ಈ ರೋಡ್. ಇದು ಮುಂದೆಲ್ಲ ಏನು ಅಪ್ ಟು ಶೋರ್ನವ್ರು ಅನ್ಕೋತಾನೆ ನಾನು. ಅದ್ರ ಸಂಬಂಧ ಇಲ್ಲಿ ನೋಡ್ರಿ 94, 95, 94, 95 ಹೊಂಟದ ಗಾಡಿ. ಟೈಮ್ ಸ್ಲ್ಯಾಕ್ನು ಭಾಳ ಕೊಟ್ಟರು ಗಾಡಿಗೆ. ಇನ್ನೊಂದು 20 ಕಿಲೋಮೀಟ್ರ್ ಏನೋ ಐತೆ ನಮ್ದು ಈ ರೋಡಿಗೆ. ಇಲ್ಲೇ ಸ್ವಲ್ಪ ಸ್ಟಾಪ್ ಮಾಡಿದ್ರೆ ನಮ್ಮ ಮೇನ್ ಲೈನ್ ಒಳಗೆ ಅದು ಅದ್ರ ನಮ್ಮ. ಈಗ ನೋಡ್ರಿ ಇಲ್ಲ ನಾವು ಕಾವೇರಿ ನದಿ ಕ್ರಾಸ್ ಮಾಡತ್ತೀವಿ. ಈ ರೋಡ್ಗಿಂತ ಮೊದಲು ಫುಲ್ಲು ತುಂಬಿದ್ದು ನೋಡ್ರಿ. ಕಂಟಿನ್ಯೂಸ್ ಮಳೆ ಆಗಿದೆ. ನೀರು ಬಿಟ್ರೆ ಮತ್ತೆ ಕಾವೇರಿ ನದಿಯಿಂದ. ಈ ರೋಡ್ಗಿಂತ ಮೊದಲು ಬರುತ್ತೆ ಇದು. ಇಲ್ಲಿ ನೋಡ್ರಿ ಇಲ್ಲ ಈ ಲೈನ್ ಬರತೈತಿ. ಇಲ್ಲಿಂದ ಹೇಳ್ರಿ ಕರೂರ್ ಸೈಡಿಂದ. ಕರೂರಿಂದನೂ ಒಂದು ಲೈನ್ ಈ ರೋಡ್ ಸೈಡ್ ಬರುತ್ತೆ. ಅದೇನು ನಾನು ನಿಮ್ಗೆ ಆಗಲೇ ತೋರಿಸಿದೆ ಅಲ್ಲ ಸೇಲಂ ಮೋಟ್ರದಾಗ. ಅದು ಬಂದು ವಾಪಸ್ ಕರೂರಿಗೆ ಇನ್ನೂ ನೀವು ಹೋಗ್ಬೋದು. ಒಂದಷ್ಟು ಟ್ರೈನ್ಗಳು ಈ ರೋಡ್ ಬಂದು ಈ ರೋಡ್ದಿಂದ ರಿವರ್ಸಲ್ಲಿ ತೊಗೊಂಡು ವಾಪಸ್ ಕರೂರು ಸೈಡ್ ಹೋಗ್ತಾವೆ. ಭಾಳ ಸ್ಲೋ ಆಗರವಾದ್ವಿ. ಎಷ್ಟು ಶಾಂತ ಐತೆ ನೋಡ್ರಿ ಸ್ಟೇಷನ್ನು ಇನ್ನು. ನಂಗೆ ಇದು ಭಾಳ ಲೈಕ್ ಆತ್ರಿ. ಯಾವುದೂ ಜರ್ನಿ ಒಳಗೆ ಇಷ್ಟು ನಂಗೆ ಕಂಟಿನ್ಯೂಸ್ ಆಗಿ ಮಳೆ ಸಿಕ್ಕೇ ಇರಲಿಲ್ಲ.
ಬಟ್ ಒಂದು ಬೇಜಾರ ಏನಂದ್ರೆ ಇದು ನೈಟ್ ಜರ್ನಿ ಆಯ್ತು ನಂದು. ಈ ರೋಡ್ ರೈಲ್ವೆ ಸ್ಟೇಷನ್ ನೋಡ್ರಿಲ್ಲ, ಆ ಸೈಡ್ ನಿಮಗೆ ನೋಡತ್ತಾರಲ್ಲ, ಆ ಸೈಡ್ ನಿಮಗೆ ಮೊಬೈಲ್ಸ್ ಅಂಗಡಿನೂ ಸಿಗುತ್ತೆ. ಹೌದ್ರಿ, ಸ್ಟೇಷನ್ ಒಳಗನೂ ಮೊಬೈಲ್ ಅಂಗಡಿ ಐತೆ. ಫೈನಲಿ ಆರಾಮದೀವಿ ನೋಡ್ರಿ ಇಲ್ಲ. ನೋಡೋಣ ಅಂತ ಟೈಮ್ ಎಷ್ಟೈತಿ, ಇನ್ನು 10:41 ಆಗೈತಿ. ಆರ್ಡ್ರ್ ಎಲ್ಲ ಐತಿ ಅದನ್ನು ನೋಡತ್ತ ನಾನು ಮೇನ್ ಮೊದಲು. ಆರ್ಡ್ರ್ ನನ್ನ ಸೀಟ್ ಇಲ್ಲೇ ಐತಿ. ಇನ್ನೂ ಯಾವಾಗ ಬರ್ತಾರೆ ಇವ್ರು ನೋಡ್ಬೇಕು ಯಾವ್ಯಾವ ಬಿಟ್ರಿ. ಈಗ ಜಸ್ಟ್ SMT ಬೆಂಗಳೂರಿಗೆ ಹೋಗುವಂಥ ಸೂಪರ್ ಫಾಸ್ಟ್ನು ಡಿಪಾರ್ಟ್ ಆತ್ರಿ. ಈ ರೋಡ್ ಒಳಗೆ ಕಂಟಿನ್ಯೂಸ್ ನಂದು ಆರ್ಡ್ರೂ ಬರ್ಬೇಕು. ಈಗ ಆರ್ಡ್ರದ್ದು ವೇಟ್ ಐತಿ. ಈಗ ಬಂತು ಅನ್ಸುತ್ತೆ. $71. ಥ್ಯಾಂಕ್ ಯು. ರೈಲ್ರಷ್ಟು ಆರ್ಡ್ರ್ ಬಂತು ನೋಡ್ರಿ ಇಲ್ಲಿ ಆಮೇಲೆ. ಓಕೆ, ಥ್ಯಾಂಕ್ ಯು. ವೇಟ್ ಏನು ಬೇಕು ಹೇಳ್ರಿ. ಕಂಟಿನ್ಯೂಸ್ ಆಗಿ ಇಂಥ ಜರ್ನಿ ನಾನು ಎಕ್ಸ್ಪೆಕ್ಟ್ ಮಾಡತ್ತಿದ್ದೆ. ಯಾವಾಗುತ್ತೆ ಮಾನ್ಸೂನ್ ಜರ್ನೀಸ್ ನೋಡತ್ತಿದ್ರಿ ನೀವು. ಬಟ್ ಕಂಟಿನ್ಯೂಸ್ ಆಗಿ ಏನಾಗಿರಲಿಲ್ಲ ಅಂದ್ರೆ ನಮಗೆ ಮಳೆ ಸಿಕ್ಕಿರಲಿಲ್ಲ. ಬಟ್ ಅದು ನೋಡ್ರಿ ನಾವೀಗ ಈ ರೋಡಿಂದ ಸ್ಟೇಷನ್ಸ್ ಒಳಗೂ ನಿಮ್ಗೆ ಆಪ್ಷನ್ ಭಾಳ ಸಿಗ್ತಾವೆ ರೀ. ಈ ಲೈನ್ ಏನೈತಲ್ಲ ನನ್ನ ಮೋಸ್ಟ್ ಫೇವ್ರೇಟ್ ಲೈನ್ ನೋಡ್ರಿ ಇದು. ಸೇಲಮ್ ಈ ರೋಡ್ ಟಿಲ್ ಶೂರ್ನೂರು. ಇಲ್ಲಿ ಪೂರ್ತಿ ವೆಜ್ ಆಪ್ಷನ್ ಸಿಗ್ತಾವೆ ನಿಮ್ಗೆ. ಮತ್ತು ನಾವು ಇದಕ್ಕೆ ಎಂಟ್ರ್ ಅದೀವಿ, ವೆಜ್ ಆಪ್ಷನ್ ಭಾಳ ಕಮ್ಮಿ ಸಿಗ್ತಾವೆ. ಕೇರಳಕ್ಕೆ ಎಂಟ್ರ್ ಅದೀವಿ ಅಂದ್ರೆ ಮತ್ತು ಇಲ್ಲಿ ಟ್ರೈನದ ಕ್ರ್ಯೂ ಚೇಂಜ್ ಆಗಿರುತ್ತೆ. ಅದಕ್ಕೆ ನೋಡ್ರಿ ಇಲ್ಲಿ ಕ್ರ್ಯೂ ಚೇಂಜ್ ಆದ ಹುಡ್ಕ ಒಮ್ಮೆ ಡಿಪಾರ್ಟ್ ಆದ ಹುಡ್ಕ ಒಮ್ಮೆ ಬ್ರೇಕ್ ಟೆಸ್ಟಿಂಗ್ ಮಾಡ್ತಾರೆ. ಆಮೇಲೆ ಮುಂದೆ ಹೋಗ್ತದೆ. ನಿಮ್ಗೆ ಏನಾರ ಗೊತ್ತಾಗಲಿಲ್ಲ ಅಂತಂದ್ರೆ ಡಿಪಾರ್ಟ್ ಆದಮೇಲೆ ಒಮ್ಮೆ ಬ್ರೇಕ್ ಅಪ್ಲೈ ಆಯ್ತಂದ್ರೆ ಅದು ಕ್ರ್ಯೂ ಚೇಂಜ್ ಅಂತ ತಿಳ್ಕೊಂಬಿಡ್ಬೇಕು. ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಪ್ಯಾಕೇಜಿಂಗ್ ಬಂದೈತಿ. ಇದೆ ಡಿನ್ನರ್ ಕಾಂಬೋ ಐತಿ. ಇಲ್ಲಿ ನಿಮ್ಗೆ ಚೈನೀಸ್ ಕಾಂಬೋ ಐತಿ. ಪ್ಯಾಕೇಜಿಂಗ್ ನೋಡ್ರಿ ಎಷ್ಟು ಮಸ್ತ್ ಐತಿ. ಒಂದು ಸ್ವಲ್ಪನೂ ಸ್ಪಿಲೇಜ್ ಇಲ್ಲ, ಎಲ್ಲೂ ಹೊರಗೆ ಇರಲ್ಲ. ನಿಮ್ಗೆ ಇಲ್ಲಿ ಪ್ರೂಫು ತೋರಿಸ್ತಾನೆ ನಾನು ನೋಡ್ರಿ. ಒಂದು ಸ್ವಲ್ಪ ಸ್ಪಿಲೇಜ್ ಇಲ್ಲ, ಅಷ್ಟು ಮಸ್ತ್ ಪ್ಯಾಕೇಜಿಂಗ್ ಮಾಡೈತಿ. ಥ್ಯಾಂಕ್ಸ್ ಟು ರೈಲ್ ರೆಸ್ಟ್ರೋ. ಫಸ್ಟ್ ಇಲ್ಲಿಂದ ಹೋಗೋಣ. ಇದೆ ಡಿನ್ನರ್ ಕಾಂಬೋ, ಆಮೇಲೆ ತಿನ್ನೋಣಂತ. ಮೊದಲ ಈಗ ಸ್ಟಾರ್ಟರ್ಸಿಗೆ ಬರೋಣಂತ. ಚೈನೀಸ್ ಕಾಂಬೋ ಒಳಗೆ ಏನೇನೈತಿ. ಇದು ಮೇ ಬಿ ಇದು ಡಿನ್ನರ್ ಕಾಂಬೋ ಇರ್ಬೇಕು ಎರಡು. ನೋಡ್ರಿ ಇದು ಫ್ರೈಡ್ ರೈಸ್ ಐತಿ. ವಾ, ರೈಸ್ ಕ್ವಾಲಿಟಿ ನೋಡ್ರಿ ನೀವು ಅಷ್ಟೇ, ಬಾಯಾಗ ನೀರು ಬರತ್ತವ. ಇಲ್ಲಿ ನೋಡ್ರಿ ಇಲ್ಲೈತಿ ಮಂಚೂರಿಯನ್ನ ಮಸ್ತ್. ಅದ್ರ ಮೇಲೆ ಕೊತ್ತಂಬರಿದು ಹಾಕಿಕೊಟ್ರೆ. ಇಲ್ಲೈತಿ ಪನ್ನೀರ್ ಚಿಲ್ಲಿ. ವಾ, ಬಾಯಾಗ ನೀರಂತೂ ಬರತೈತಿ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಮಸ್ತ್ ಐತಿ. ನಂಗೆ ಇದು ಪನ್ನೀರ್ ಚಿಲ್ಲಿ ಭಾಳ ಟೆಂಪ್ ಮಾಡತೈತಿ. ಇದ್ರ ಟೇಸ್ಟ್ ನೋಡೋಣ ಬರ್ರಿ. ಈಗ ಸ್ವಲ್ಪ ಇದ್ರ ಮೇಲೆ ಹಾಕ್ಕೊಂಡೆ ರೈಸ್ ಜೊತೆ. ಮಸ್ತ್ ಐತೆ, ಮಸ್ಟ್ ಟ್ರೈ ಅನಿಸುತ್ತೆ ನನಗರ. ಸ್ವಲ್ಪ ಇದೆ ಬೇಬಿ ಕಾರ್ನ್ ಮಂಚೂರಿಯನ್ ಟ್ರೈ ಮಾಡಿ. ಅದೇನು ಸ್ಟ್ರೀಟ್ ಸ್ಟೈಲ್ ಬರುತ್ತಲ್ರಿ ಅದನ್ನು ಐತೆ ನಿಮ್ಗೆ ಮಸ್ತ್. ಅದು ಮತ್ತು ಟೇಸ್ಟ್ ಒಳಗೂ ಕಾಂಪ್ರಮೈಸ್ ಇಲ್ಲ, ಅಷ್ಟು ಮಸ್ತ್ ಐತೆ. ಹಾಂ, ಈ ರೈಸ್ ನೋಡ್ರಿ, ಅದು ಕ್ವಾಲಿಟಿ ನೋಡ್ರಿ ರೈಸ್. ಇದು ವೆಜ್ಜೀಸ್ ಎಲ್ಲ ಬಿದ್ದೈತಿ ಪರ್ಫೆಕ್ಟ್. ನಿಮಗೆ ಹೆಂಗೆ ವೆಜ್ ಫ್ರೈಡ್ ರೈಸ್ ಇರಬೇಕು ವಿತ್ ಹೈಜೀನ್ ಆ್ಯಂಡ್ ಚಲೋ ಎಲ್ಲ ಫ್ಯಾಕ್ಟರ್ ಹಿಡ್ದೆ ಹಂಗೈತಿ. ಇದು ನಿಮಗೆ ಇದ್ರ ಜೊತೆ ಗ್ರೀನ್ ಸಾಸ ಮತ್ತು ಟೊಮೆಟೊ ಕೆಚಪ್ನೂ ಪ್ರೊವೈಡ್ ಮಾಡ್ರಿ. ಇದು ಡಿನ್ನರ್ ಕಾಂಬೋ ಒಳಗೆ ನೋಡ್ರಿ ಇಲ್ಲಿ 2 ಇಡ್ಲಿ ಅದಾವ. ವಾ, ಇನ್ನೂ ಮಸ್ತ್ ಬಿಸಿ ಅದಾವ. ದೋಸೆ ಐತಿ ಮತ್ತು ಪರೋಟ ಐತಿ. ಇಲ್ಲ ವೆಜ್ ಕುರ್ಮಾ ಐತಿ. ಇಲ್ಲೇ ನಿಮ್ಗೆ ಸೈಡಿಗೆ ಸಲಾಡಿಗೆ ಇದನ್ನು ಕೊಟ್ರೆ ಇಲ್ಲಿ 2 ಥರ ನಿಮ್ಗೆ ಸಾಂಬಾರು ನೋಡೋಕೆ ಸಿಗುತ್ತೆ. ಇದು ಡಿನ್ನರ್ ಕಾಂಬೋ ಮತ್ತು ಇದು ಚೈನೀಸ್. ಪರೋಟ ಕುರ್ಮಾದ ಟೇಸ್ಟ್ ಈಗ ನಂಬರ್ ಐತ್ರಿ. ಮಸ್ತ್ ಟ್ಯಾಂಗಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಎಷ್ಟು ಮಸ್ತ್ ಇರುತ್ತೆ ಅಂದರೆ. ಊಟ ಅಂತೂ ಮಸ್ತ್ ಆತ್ರಿ. 11 ಮೇಲೆ ಆಗತ್ತೆ ಟೈಮ್ ಮೋಸ್ಟ್ಲಿ. ನಾನು ಫುಲ್ ಫೇಸ್ ವಾಶ್ ಎಲ್ಲ ಮಾಡ್ಕೊಂಬಂದೆ. ಯಾಕಂದ್ರೆ ಒಂದು ಪಬ್ಲಿಕ್ ವೇರ್ ಆಗೋದಾಗ ಇಲ್ಲ ಒಂದು ಸ್ವಲ್ಪ ಫೇಸ್ಬುಕ್ ಏನು ಕೇರ್ ಮಾಡತ್ತಂಗೆ ನಿಮಗೆಲ್ಲ ನಾನು ಹೇಳ್ಬಿಟ್ಟಿದ್ದೆ. ಇನ್ನು ಮಕ್ಕಳು ಅಂತ ಬೆಳಿಗ್ಗೆ ಎಲ್ಲಿ ಎಕ್ಸ್ರೇ ಆಗತ್ತೆ ನೋಡೋಣ. ಈಗ ಎಕ್ಸ್ರೇ ಇದೆ ಅಂದ್ರೆ ನಾನು ಕೊಯಂಬತ್ತೂರು ಕವರ್ ಮಾಡ್ತೇನೆ. ಇಲ್ಲ ಅಂತಂದ್ರೆ ನಾವು ಬೆಳಿಗ್ಗೆ ಸಿಗೋಣ ಅಂತ ಎಲ್ಲಿ ಎಕ್ಸ್ರೇ ಆಗುತ್ತೆ ಅಲ್ಲೇ ಶುಗರ್ ಆಗ್ಬೇಕು. ಹೇಳಿದ್ನಿಲ್ರಿ ಎಕ್ಸ್ರೇ ಇದ್ರೆ ಪಕ್ಕ ತೋರಿಸೋಣ ಅಂತೇಳಿ. ಎಕ್ಸ್ರೇ ಇದ್ದೆ ಅದಕ್ಕೆ ಕವರ್ ಮಾಡತ್ತೇವೆ ನಾವೀಗ. ಕೊಯಂಬತ್ತೂರು ಗಂಟರಾಗ ಫೈನಲಿ
ನೀವು ಮತ್ತು ಮೈಸೂರಿಂದ ಕೊಯಂಬತ್ತೂರು ಸೈಡ್ ಬರ್ತಾರಂದ್ರೆ ಈ ಟ್ರೈನ್ ಪ್ರಿಫರ್ ಮಾಡ್ಕೋಬೋದು. ಆದಿಯೋಗಿ ಟೆಂಪಲ್ಗೆ ಹೋಗತ್ತಾರೆ, ಮತ್ತು ಕೊಯಂಬತ್ತೂರು ಅದಾಡಕ್ಕೆ ಬರತ್ತಾರೆ, ಊಟಿಗೆ ಬರತ್ತಾರಂತ. ಬಟ್ ಮೈಸೂರಿಂದ ಊಟಿಗೆ ಯಾರು ಬರೋಂಗಿಲ್ಲ ಈ ಟ್ರೈನ್ ಒಳಗೆ. ನಾನು ಮೈಸೂರಿಂದ ಡೈರೆಕ್ಟ್ ಒಂದು 3.5 ತಾಸು ಆಗಿಬಿಡುತ್ತೆ ಬಸ್ಸಿಗೆ ಹೋದ್ರೆ. ಹಿಂಗೆ ಸುತ್ತ ಹೊಡೆದು ಯಾರು ಬರೋಂಗಿಲ್ಲ ಅಂತ ಅನ್ಕೋತೀನಿ. ಬಟ್ ಆ್ಯಸ್ ಅ ರೈಲ್ ಫ್ಯಾನ್ ನನ್ನ ಕೇರ್ ನಾನು ಟ್ರೈನಿಗೆ ನಾನು ಬರ್ತೀನಿ. ಈಗ ಇಷ್ಟಮಟ್ಟ ಏನು ಕುಂತಿದ್ದೆಲ್ಲ ಮೆಡಲ್ಗೆ ಒಂದು ಸ್ಟಾಪ್ ಐತೆ ನಮ್ದು ತಿರುಪುರ ಅಂತೇಳಿ. ಇಲ್ಲಿ ಯಾವುದೋ ಇದು ಟ್ರೈನ್ ಐತೆ ನೋಡ್ರಿ, ಇಲ್ಲಿ ಕೊಯಂಬತ್ತೂರು ಮನ್ನಾರ್ಗುಡಿನೋ ಕೊಯಂಬತ್ತೂರು ಪೊಲಚ್ಚಿನೋ ಇದೆ. ಪೊಲಚ್ಚಿ ಅಂತೂ ಅಲ್ಲ ಅನ್ಸುತ್ತೆ, ಕೊಯಂಬತ್ತೂರು ಮನ್ನಾರ್ಗುಡಿ ಇರ್ಬೋದು. ಯಾವ ಟ್ರೈನ್ಪ ಅಂದ್ರೆ ಅದು ಕೊಯಂಬತ್ತೂರು ಜಂಕ್ಷನ್ ಒಳಗೆ ಇದ್ದಿದ್ದೆ ಕೊಯಂಬತ್ತೂರು ಮನ್ನಾರ್ಗುಡಿ ನೋಡ್ರಿ. ಚಮ್ಮೋಜಿ ಎಕ್ಸ್ಪ್ರೆಸ್ ಅದೈತಿ ಈಗ ಬಾಜು ಪ್ಲಾಟ್ಫಾರ್ಮ್ ಒಳಗೆ. 12:30 ಡಿಪರ್ಚರ್ ಅದ. ಕೊಯಂಬತ್ತೂರ್ನ 12:30 ಬಿಟ್ಟು ಬೆಳಿಗ್ಗೆ 7:40 ಹೋಗುತ್ತೆ. ರೂಟ್ ಏನೇನೈತಪ್ಪ ಈ ಗಾಡಿದ ಅಂದ್ರೆ ತಿರುಪೂರು, ಈರೋಡ, ಕರೂರು, ತಿರುಚುರಪಲ್ಲಿ, ಬುದಲೂರು, ಆಮೇಲೆ ತಂಜಾವೂರು, ಆಮೇಲೆ ಮನ್ನಾರ್ಗುಡಿ. ಇಂಥವೆಲ್ಲ ಡಿಫ್ರೆಂಟ್ ರೂಟ್ಸ್ ಎಲ್ಲ ಕವರ್ ಮಾಡ್ಬೇಕಂತ ಭಾಳ ಆಸೆ ರೀ. ಬಟ್ ನಮ್ಮಂದಿ ನನಗೆ ಅನ್ಸೋ ಮಟ್ಟಿಗೆ ಲೋಕಲ್ ಟ್ರೈನ್ಸ್ ನಮ್ಮ ಬೆಳಗಾವಿ ಸೂಪರ್ ಫಾಸ್ಟ್, ಮಂಗಳೂರು, ವಿಜಯಪುರ ಮಂಗಳೂರು ಇವಷ್ಟೇ ನೋಡೋಕೆ ಇಷ್ಟಪಡ್ತಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ನಂದು ನೀವು ಹಿಸ್ಟ್ರಿ ಚೆಕ್ ಮಾಡಿರಿ, ಈ ವಿಡಿಯೋ 10 ಸತ ಮಾಡ್ರೆ ಒಂದು ವ್ಯೂಸ್ ಚಲೋ ಹೋಗ್ತಾವೆ. ಬಟ್ ಇವು ಉಳ್ಕಿದ ವಿಡಿಯೋ ಮಾಡ್ರೆ ನಂಗೆ ಹೋಗಂಗಿಲ್ಲ, ಅದು ಐಡಿಯಾ ಗೊತ್ತಾಗಿ. ನಾ ಇರೋ ಸೈಡ್ ಅಂಗಡಿ ಏನು ಕಾಣವಲ್ಲ ರೀ ಇಲ್ಲ. ಇಲ್ಲಾಂದ್ರೆ ಒಂದು ಕಾಫಿ ಕುಡಿಬೇಕಂತೇಳಿ ಅದು ಬಂದೆ ನಾನು. ಹಾಂ, ನಿದ್ದೆ ಅಂತೂ ಮಸ್ತ್ ಆಗುತ್ತೆ ಟ್ರೈನ್ ಒಳಗೆ. ಯಾಕಂದ್ರೆ ಬೆಳಿಗ್ಗೆ ಹೋಗಿ ತಲುಪೋದಲ್ಲ 9:30 ಮಟ್ಟ ಆರಾಮ್ ಟೈಮ್ ಐತಿ. ಎಷ್ಟು ಬೇಕಷ್ಟು ಮಕ್ಕೊಂಡು ಬಾಡಿ ರಿಲ್ಯಾಕ್ಸ್ ಆದಮೇಲೆ ಹೇಳಕ್ಕೂ ಬರುತ್ತೆ. ಮತ್ತು ಕೊಯಂಬತ್ತೂರಿಗೆ ಜಂಕ್ಷನ್ ಯಾಕಂತಾರಪ್ಪ ಅಂತಂದ್ರೆ ಇಲ್ಲಿಂದ ಒಂದು ಲೈನ್ ಎಲ್ಲಿಗೆ ಹೋಗ್ತಿಲ್ಲ, ಮೆಟ್ಟುಪಾಳ್ಯಮ್ಗೆ ಹೋಗೈತಿ. ಅದು ಮುಂದೆ ಊಟಿಗೆ ಹೋಗುತ್ತೆ, ಟಾಯ್ ಟ್ರೈನ್ ಹೋಗೋದು. ಇದಕ್ಕೆ ಜಂಕ್ಷನ್ ಅಂತ. ಈಗ ಪಕ್ಕ ಹೋಗಿ ಮಲ್ಕೊಳ್ಳೋಂತ. ಅದಕ್ಕೆ ಶುಭ ರಾತ್ರಿ ಎಲ್ಲರಿಗೂ. ಶುಭ ಮುಂಜಾನೆ ರೀ. ನಮ್ಮ ಮುಂಜಾನೆ ಆಗೈತಿ ಇವಾಗ ಕೊಲ್ಲಂ ಜಂಕ್ಷನ್ ಒಳಗೆ. ½ ಅವರ್ ಡಿಲೇ ಇದೇವೆ. ರಾತ್ರಿ ಭಾಳ ಸುಸ್ತಾಗ್ಬಿಟ್ಟಿದೆ, ನೀವು ನೋಡ್ರಿ. ಈಗ ಎದ್ದೇವೆ ನಾವು ಡೈರೆಕ್ಟ್ ಕೊಲ್ಲಂ ಜಂಕ್ಷನಿಗೆ. 1 ತಾಸು ಡಿಲೇ ಓಡಾತಿದ್ದೀವಿ ನಾವು. ಮತ್ತೀಗ ½ ಅವರ್ ಅಷ್ಟೇ ಆತ. ಬರ್ಬರ್ತಾ ಲಾಸ್ಟ್ ಸ್ಟೇಷನಿಗೆ ಏನು ಟ್ರೈನ್ ತಲುಪುತ್ತಲ್ಲ, ಸ್ಲ್ಯಾಕ್ ಭಾಳ ಇರುತ್ತೆ. ಅಂದ್ರೆ ನಮ್ಗೆ ಆಲ್ಮೋಸ್ಟ್ ಇದು 1.5-2 ತಾಸು ಡಿಲೇಗೊಳಗೆ 1.5-2 ತಾಸು ಡಿಲೇಗೊಳಗೆ ಕವರ್ ಆಗಿಬಿಡ್ತಾವ. ತಿರುವನಂತಪುರಮಿಂದ ಸಿಕಂದ್ರಾಬಾದಿಗೆ ಹೋಗುವಂಥ ಶಬರಿ ಎಕ್ಸ್ಪ್ರೆಸ್ ಕ್ರಾಸ್ ಮಾಡತ್ತೈತ್ರಿ. ಲೆಜೆಂಡ್ರಿ ಗಾಡಿ ಇದೆ, ರೀಸೆಂಟಾಗಿ LHB ಆಗೈತಿ. ಇದೇನಿದು ಪಾಯಿಂಟ್ ನೋಡೋಕ್ಕಲ್ಲ, ಈ ಪಾಯಿಂಟ್ ಒಳಗೆ ಸಮುದ್ರ ಐತೆ. ಈ ಲೇಕ್ ಆಚ ಕಡೆ ಪೂರ್ತಿ ಸಮುದ್ರ ಪಂಡಿತರೇ ಹೊಂಟದ. ಫುಲ್ ಟ್ರೈನದ ವ್ಯೂ ನಿಮ್ಗೆ ಇಲ್ಲಿಂದ ಕಾಣುತ್ತೆ. ಈ ವ್ಯೂ ತೊಗೋಬೇಕಂದ್ರೆ ನೀವು ಕೊಲ್ಲಂ ಜಂಕ್ಷನ್ ಆದಮೇಲೆ ಪವೂರ್ ಅಂತ ಸ್ಟೇಷನ್ ಬರುತ್ತೆ. ಅದಾದಮೇಲೆ ನೀವು ನೋಡ್ಬೋದು. ಕಂಟ್ರಿ ಎಲ್ಲ ವ್ಯೂ ನೀವು ನೋಡ್ಬೋದು. ಅಲ್ಲಿ ಮುಂದಿರೋದನ್ನ ಅರಬ್ಬಿ ಸಮುದ್ರ. ವೆಲ್ಕಮ್ ಟು ಕೇರಳ ಮಾನ್ಸೂನ್ ಕಂಟ್ರಿ. ನಂದು ಇಲ್ಲೇ ಬರೋ ಪ್ಲಾನ್ ಐತೆ ನೋಡ್ರಿ ವರ್ಕಲಾಗ. ನಂದು ಇನ್ನೊಂದು ಚಾನಲ್ RCD ಟ್ರಾವೆಲ್ ಸ್ಟೋರೀಸ್ ಒಳಗೆ ನೀವು ಇದು ವರ್ಕಲಾದ ಬಜೆಟ್ ಟ್ರಿಪ್ ವಿಡಿಯೋ ನೋಡೋಕೆ ಸಿಗುತ್ತೆ. ಸ್ಟಾಪ್ ಮಾಡಿದ್ರೆ ಚಲೋ ಐತ್ರಿ, ಇಲ್ಲಿ ಹೇಳ್ಕೊಂಡ್ಬರ್ತಿದ್ದೆ. ಬಟ್ ಈಗ ಹೋಗಿ ವಾಪಸ್ ಬರ್ಬೇಕಲ್ಲ. ಮಂಗಳೂರು ಸೆಂಟ್ರಲ್, ತಿರುವನಂತಪುರಂ ಸೆಂಟ್ರಲ್, ಮಲಬಾರ್ ಎಕ್ಸ್ಪ್ರೆಸ್ ಇರ್ಬೋದು ನೋಡ್ರಿ. ಇದು ಇಲ್ಲಿ ಅಂತೈತೆ ಕಜಕುಟ್ಟಂ ರೈಲ್ವೆ ಸ್ಟೇಷನ್ ಒಳಗೆ. ಇಲ್ಲಿ ಭಾಳ ತರಪ್ತದ. ನಾನು ಇಲ್ಲೇ ಹೇಳ್ಬಿಡ್ತೀನಿ, ಯಾಕಂತಂದ್ರೆ ನಾನು ನೆಕ್ಸ್ಟ್ ಒಂದು ಪ್ಯಾಸೆಂಜರ್ ಬರತೈತಿ.
ನಾಗರ್ಕೋಯಿಲ್ ಕೊಲ್ಲಂ ಪ್ಯಾಸೆಂಜರ್ ಅದನ್ನ ಹಿಡ್ಕೊಂಡು ನಾನೀಗ ಹೋಗ್ಬೇಕು ವರ್ಕಲಾಗ ಅದ್ರ ಸಂಬಂಧಿಗೆ ಇಲ್ಲಿ ಸ್ಟಾಪ್ ಆಗುತ್ತೆ ಅನ್ಕೊಂಡಿದ್ದೆ ಬಟ್ ಲಗುನ ಡಿಪಾರ್ಟ್ ಆಗಿದ್ದಕ್ಕೆ ಇಳಿಲಿಲ್ರಿ ಸಿಗ್ನಲ್ ಸಿಕ್ತಾ ಫೈನಲಿ ಅಪೋಸಿಟ್ ಯಾವುದೋ ಟ್ರೈನ್ ಬರೋದೈತಿ ನೇತ್ರಾವತಿ ತಿರುವನಂತಪುರಂ ಸೆಂಟ್ರಲಿಂದ ಮುಂಬೈ LTT ಮತ್ತು ಇದು ಟ್ರೈನಿದ್ದು ಎಲ್ಲ ನಿಮ್ಗೆ ಹೇಳಿದೆ ಇದು ಕಾಸ್ಟಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಕಾಸ್ಟಿಂಗ್ ಮೈಸೂರಿಂದ ಟ್ರಾವೆಲ್ ಮಾಡ್ತಾರೆ ಅಂದ್ರೆ 600 ರೂಪಾಯಿ ಬೀಳುತ್ತೆ ನೀವು ಬೆಂಗಳೂರಿಂದ ಟ್ರಾವೆಲ್ ಮಾಡತ್ತಂದ್ರೆ 450 ಏನೋ ಬೀಳುತ್ತೆ 800+ ಕಿಲೋಮೀಟರ್ ತಿರುವನಂತಪುರಂ ನಾರ್ತ್ ಮಠ ವರ್ಕ್ಲಾಕ್ ಸ್ಟಾಪ್ ಇರಂಗಿಲ್ಲ ವರ್ಕ್ಲಾ ಟ್ರಿಪ್ಪಿಗೆ ಬರೋದಂದ್ರೆ ಬಸ್ ಟ್ರೈನ್ ಹೆಂಗಪ್ಪ ಅಂತಂತಂದ್ರೆ ಇದು ಬಿಫೋರ್ ಟೈಮ್ ಹೋಗುತ್ತೆ ಆಲ್ಮೋಸ್ಟ್ ನಾಗರ್ಕೋಲಿಂದ ಕೊಲ್ಲಂ ಪ್ಯಾಸೆಂಜರ್ ಹಿಡ್ಕೊಂಡು ಹೋಗ್ಬೋದು ಇಲ್ಲಾಂದ್ರೆ ನಿಮ್ಗೆ ಹೊರಗೆ ಸ್ಟೇಷನ್ ಔಟ್ ಸೈಡ್ ಬಸ್ಗಳು ಸಿಗ್ತಾವೆ ಬಸ್ಗಳು ಸಿಗ್ತಾವೆ ವರ್ಕ್ಲಾಗ ಹೋಗಿ ಇಲ್ಲಾಂದ್ರೆ ಬೆಸ್ಟ್ ಪ್ಲಾನ್ ನಾ ಹೇಳ್ತಾನೆ ನಿಮಗೆ 7:30ಗೆ ಕೊಲ್ಲಂಗಳು ಬಿಡ್ರಿ ಕೊಲ್ಲಂನಿಂದ ನಿಮ್ಮನ್ನು ವರ್ಕಲಾಗ ಇನ್ನೊಂದು ಹಿಂದೆ ಟ್ರೈನ್ ಬರೋದೈತೆ ಅದರಿಂದ ಹಿಡ್ಕೊಂಡು ಬರ್ಬೋದು ಕೇರಳದ ಸ್ಪೆಷಾಲಿಟಿನೇ ಇದ್ರದ್ದು ಬ್ಯಾಕ್ ವಾಟರ್ಸ್ ನೋಡ್ರಿ ಕೊಚುವೇಲಿ ಅಂದ್ರೆ ತಿರುವನಂತಪುರಂ ನಾರ್ತ್ ರೈಲ್ವೆ ಸ್ಟೇಷನ್ಗಿಂತ ಮೊದಲೇ ನಾನು ಇದು ಬರುತ್ತೆ ಎಲ್ಲೋ ಗದ್ಯಾಗ ಹೊಂಟಾಗ ಅದು ಗದ್ದೆ ದಾಟ್ ಬಂದು ಹುಡುಕ ನಾನು ತಿರುವನಂತಪುರಂ ನಾರ್ತ್ ರೈಲ್ವೆ ಸ್ಟೇಷನನ್ನು ಬಿಟ್ಟಿದ್ದು ನಮ್ಮ ಲಾಸ್ಟ್ ಸ್ಟಾಪ್ ಬಿಫೋರ್ ಎಷ್ಟು ಹೇಳ್ರಿ ಅರ್ಧ ತಾಸು 9:15ಕ್ಕೆ ಬಂದು ತಲುಪೋ ಟೈಮಿಂಗ್ ಇತ್ತು ರೀ 9 ಗಂಟೆಗೆ ಬಂದಿವಿ 8:58 ಅಂದ್ರೆ ಒಂದು 15 ನಿಮಿಷ ಅಷ್ಟೇ ಡಿಲೇ ಅದೇವಿ ಪೂರ್ತಿ ಜರ್ನಿ ಭಾಳ ಮಜಾ ಬಂತು ಕುಪ್ಪಂ ಮಠ ಗಾಡಿ ಪ್ಯಾಕ್ ಬರುತ್ತೆ ಸ್ಲೀಪರ್ ಕೋಚಸ್ ಇದ್ರು ಯಾಕಂದ್ರೆ ಡೈಲಿ ಇದಕ್ಕೆ ಹೋಗುವಂಥ ಕೆಲ್ಸಕ್ಕೆ ಹೋಗುವಂಥ ವರ್ಕರ್ಸ್ ಇರೋದ್ರಿಂದ ನಿಮ್ಗೆ ಇದು ಪ್ರಾಬ್ಲಮ್ ಆಗುತ್ತೆ ನೀವು ಏನರ ಟ್ರಾವೆಲ್ ಮಾಡತ್ತೀರ ಅಂದ್ರೆ ಇದು ನಾರ್ಮಲ್ ಅಂತ TCಗಳು ಸದ್ಯಕ್ಕೆ ನಾರ್ಮಲೈಸ್ ಆಗಿಬಿಟ್ರಿ ಅದಕ್ಕೆ ಅವ್ರು ಹೇಳ್ತಾರೆ 15 ವರ್ಷದಿಂದ ಹಿಂಗೆ ಐತಿದೆ ಕುಪ್ಪಮ್ ಖಾಲಿ ಆಗುತ್ತಂತೆ ಕುಪ್ಪಮ್ಮಿಗೆ ಖಾಲಿ ಆಗಿಬಿಡುತ್ತೆ ಏನು ಟೆನ್ಷನ್ ಇರೋಂಗಿಲ್ಲ ನಾನು ಈಗ ಹೊಂಟೇನಿ ನೆಕ್ಸ್ಟ್ ಇಲ್ಲಿಂದ ನಾಗರ್ಕೋಯಿಲಿಂದ ಕೊಲ್ಲಂ ಪ್ಯಾಸೆಂಜರ್ ತೊಗೊಂಡು ವರ್ಕಲ ಹೋಗ್ತೀನಿ ವರ್ಕಲಾದ ಲಾಗ ಹೇಳ್ದಂಗೆ ನಂದು RCD ಟ್ರಾವೆಲ್ ಸ್ಟೋರೀಸ್ ಒಳಗೆ ನಿಮ್ಗೆ ನೋಡೋಕೆ ಸಿಗುತ್ತೆ ಮರ್ಯಾಕೆ ಹೋಗ್ಬೇಡ್ರಿ ಮತ್ತು ಆ ಚಾನಲ್ ಒಳಗೆ ನಿಮ್ಗೆ ಇಂಥದ್ದೆಲ್ಲ ನಂದು ಎಕ್ಸ್ಪ್ಲೋರಿಂಗ್ ಜರ್ನೀಸ್ ನಿಮ್ಗೆ ನೋಡೋಕೆ ಸಿಗುತ್ತೆ ನೆಕ್ಸ್ಟ್ ಈ ಚಾನಲ್ ಒಳಗೆ ವಿಡಿಯೋ ಬರುತ್ತೆ ಮಲಬಾರ್ ಎಕ್ಸ್ಪ್ರೆಸ್ ಅದ ಸಿಗೋದಂತ್ರಿ ಮುಂದಿನ ವಿಡಿಯೋ ಒಳಗೆ ಅಲ್ಲಿ ಮಟ ಜೈ ಹಿಂದ್ ಜೈ ಕರ್ನಾಟಕ ಮಾತೆ